ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಏನಾಗುತ್ತೆ ಇಲ್ಲಿ ನೋಡೋಣ. ಮನೆ ದೇವರ ಪೂಜೆ ಯಾವುದೇ ವಿಘ್ನವಿಲ್ಲದೆ ನೆರವೇರುತ್ತಾ? ಕಾತ್ಯಾಯನಿ ಏನಾದರೂ ತೊಂದರೆ ಕೊಡ್ತಾಳಾ? ಇನ್ನು ನಟರಾಜ ಪೂಜೆಗೆ ಬರ್ತಾನ? ಏನೆಲ್ಲ ಆಗುತ್ತೆ ಎಲ್ಲನೂ ನೋಡೋಣ ಬನ್ನಿ. ಇನ್ನು ಎಲ್ಲರೂ ಪೂಜೆಗೆ ರೆಡಿಯಾಗಿರ್ತಾರೆ. ಚಂದನನ ಸೀರಿಯಲ್ ನೋಡಿ ಹರಿ ಅಂತೂ ಕಳೆದೋಗ್ತಾನೆ. ಇನ್ನು ಮಹಿಮಾ ಕೂಡ ಸೀರೆ ಉಟ್ಕೊಂಡು ಬರ್ತಾಳೆ. ನಮ್ಮ ಕನ್ನಡದ ಉಡುಗೆ ತೊಡುಗೆಯಲ್ಲಿ ಮಹಿಮಾ ಅಂತೂ ತುಂಬ ಸುಂದರವಾಗಿ ಕಾಣಿಸ್ತಾ ಇರ್ತಾಳೆ. ಇನ್ನು ಮುತ್ತು ಅವಳನ್ನು ನೋಡಿ ತುಂಬಾ ಖುಷಿ ಪಡ್ತಾನೆ. ಇನ್ನು ಮುತ್ತು ಹೇಳ್ತಾನೆ, ಮಹಿಮಾ ಅವರೇ, ನೀವು ಈ ಸೀರಿಯಲ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳ್ತಾನೆ. ಆಗ ಮಹಿ ಹೇಳ್ತಾನೆ, ಬಹುತ್ ಅಚ್ಚಾ ಅಂತ ಹೇಳ್ತಾನೆ. ಆಗ ಮಹಿಮಾಗೆ ತುಂಬಾ ಖುಷಿಯಾಗುತ್ತೆ. ಇನ್ನು ಎಲ್ಲರೂ ಪೂಜೆಗಂತ ಹೊರಡಲಿಕ್ಕೆ ಸಿದ್ಧರಾಗ್ತಾ ಇರ್ತಾರೆ. ಆವಾಗ ಭಾರತಿ ಮತ್ತು ಕಾತ್ಯಾಯನಿ ಬರ್ತಾಳೆ. ಆಗ ಭಾರತಿ ಹೇಳ್ತಾಳೆ, ಮುತ್ತು ಮಾವ ಎಲ್ಲರೂ ಪೂಜೆಗೆ ಹೊರಟ್ರಾ? ನಾವು ಕೂಡ ಬರ್ತೇವೆ ಅಂತ ಹೇಳ್ತಾಳೆ. ಆವಾಗ ಕಾತ್ಯಾಯನಿ ಬರ್ತಾಳೆ. ಅವಳು ಬಂದು, ಏನು ಇವ್ರ ಜೊತೆ ಹೋಗೋದಾ? ಪೂಜೆಗೆ ಹೋಗೋ ಇವ್ರ ಮುಖ ನೋಡಿದ್ವಿ, ಏನಾಗುತ್ತೋ ಏನೋ ದರಿದ್ರದವರು, ಬಾರೆ ಹೋಗೋಣ ಅಂತ ಹೇಳ್ಕೊಂಡು ಅವಳನ್ನು ಕರ್ಕೊಂಡು ಹೋಗ್ತಾರೆ. ಇನ್ನು ಮುತ್ತು ಮನೆಯವರು ಎಲ್ಲರೂ ಪೂಜೆಗೆ ಹೋಗ್ತಾರೆ. ಇನ್ನು ಭಾರತಿ ಮತ್ತು ಕಾತ್ಯಾಯನಿ ಬರೋ ಮುಂಚೆನೇ ಮುತ್ತು ಫ್ಯಾಮಿಲಿಯವರು ಎಲ್ಲರೂ ಪೂಜೆಗಂತ ಬರ್ತಾರೆ. ಇನ್ನು ಅಲ್ಲಿನ ಶಂಕರಣ್ಣ ಎಲ್ಲ ವಿಚಾರನೂ ಹೇಳ್ತಾ ಇರ್ತಾರೆ. ನೋಡಿ, ಇದೇ ನಿಮ್ಮ ಮನೆ ದೇವರು ದೇವಸ್ಥಾನ, ಅಮ್ಮನವ್ರ ದೇವಸ್ಥಾನ ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ಅಲ್ಲ ಶಂಕರಣ್ಣ, ಅಮ್ಮನವ್ರ ದೇವಸ್ಥಾನ ಅಂತ ಹೇಳಿದ್ದೀರಾ, ಆದರೆ ಇಲ್ಲಿ ಅಯ್ಯನ ಗುಡಿ ಅಂತ ಬರೆದಿದೆ ಅಲ್ವಾ, ಏನಿದ್ರ ಅರ್ಥ, ಇದ್ರ ಮಹತ್ವ ಏನು ಅಂತ ಕೇಳ್ತಾನೆ ಮುತ್ತು. ಆಗ ಶಂಕರಣ್ಣ ಹೇಳ್ತಾರೆ, ಹೌದು ಅಯ್ಯನವ್ರ ಗುಡಿ ಅಂತ ಬರೆದಿದೆ, ಆದರೆ ಇಲ್ಲಿ ಇರೋದು ಅಮ್ಮನವರು, ಶಿವಶಕ್ತಿ ಅಂತ ಹೇಳ್ತಾರಲ್ಲ ಅದೇ. ಏನಾದರೂ ಜಾತ್ರೆ ಇದ್ದಾಗ ಕೆಲವೊಂದು ಶ್ರೇಷ್ಠವಾದ ಸಮಯದಲ್ಲಿ ಅಮ್ಮನವರು ಒಳಗಡೆ ಬರ್ತಾರೆ. ಅಲ್ಲಿ ತನಕ ಅಮ್ಮನವರು ಇಲ್ಲಿ ನೋಡಿ ಈ ವಿಗ್ರಹ ಇದೆಯಲ್ಲ ಇಲ್ಲೇ ನೆಲೆಸಿರ್ತಾರೆ ಅಂತ ಹೇಳಿ ವಿಗ್ರಹದ ಹತ್ರ ಕರ್ಕೊಂಡು ಹೋಗ್ತಾರೆ. ಇನ್ನು ಅಲ್ಲಿ ಪುರೋಹಿತರು ಇರ್ತಾರೆ. ಇನ್ನು ಪುರೋಹಿತರಿಗೆ ಶಂಕರಣ್ಣ ಪರಿಚಯ ಮಾಡಿಕೊಡ್ತಾರೆ. ನೋಡಿ ಪುರೋಹಿತರೆ, ಇವ್ರು ಯಾರು ಗೊತ್ತಾ? ನಮ್ಮ ನಟರಾಜಣ್ಣ ಇಲ್ವಾ, ಅವ್ರ ಮಕ್ಕಳು ಮೊದಲನೇ ಬಾರಿಗೆ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಆಗ ಅವರಿಗೂ ಖುಷಿ ಆಗ್ತದೆ. ಏನು ನಟರಾಜ್ ಅವ್ರ ಮಕ್ಕಳ? ಇವತ್ತಾದರೂ ನೀವು ದೇವಸ್ಥಾನಕ್ಕೆ ಬಂದ್ರಲ್ಲ, ಎಷ್ಟೋ ವರ್ಷಗಳಾಯಿತು, ನೀವು ಇಲ್ಲಿವರೆಗೂ ದೇವಸ್ಥಾನಕ್ಕೆ ಬರಲೇ ಇಲ್ಲ ಅಲ್ವಾ ಅಂತ ಹೇಳ್ತಾರೆ. ಆವಾಗ ಮುತ್ತು ಹೇಳ್ತಾನೆ, ಹೌದು ಅಯ್ಯನವರೇ, ಏಕೆಂದರೆ ನಮಗೆ ಗೊತ್ತೇ ಇರಲಿಲ್ಲ ಮನೆ ದೇವ್ರ ದೇವಸ್ಥಾನ ಎಲ್ಲಿದೆ ಅಂತ, ಇವಾಗ ಗೊತ್ತಾಯಿತು, ಹಾಗಾಗಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಹೇಳ್ತಾರೆ. ಇನ್ನೂ ಪುರೋಹಿತರು ಹೇಳ್ತಾರೆ, ಯಾವ್ಯಾವ ಟೈಮಿಗೆ ದೇವ್ರು ಕರ್ಸ್ಕೊಳ್ಬೇಕು ಅವರ ಸನ್ನಿಧಾನಕ್ಕೆ ಕರ್ಸ್ಕೊಳ್ತಾರೆ ಬಿಡಿ ಮುತ್ತು ಅವರೇ ಅಂತ ಹೇಳಿ ಒಳ್ಳೆ ರೀತಿಯಲ್ಲಿ ಪೂಜೆ ಎಲ್ಲ ಮಾಡ್ತಾರೆ. ಇನ್ನು ಇವ್ರ ಪೂಜೆ ಎಲ್ಲ ಮುಗಿದ ನಂತರ ಅಲ್ಲಿಗೆ ಕಾತ್ಯಾಯನಿ ಮತ್ತು ಭಾರತಿ ಬರ್ತಾಳೆ. ಬಂದು ಹೇಳ್ತಾರೆ, ಏನು ಮಾಡ್ತಿದ್ದೀರಾ ಅಯ್ಯನವರೇ ನೀವು? ಇವ್ರ ಪೂಜೆ ಮೊದಲು ಮಾಡ್ತಿದ್ದೀರಾ? ಅಲ್ಲ, ವರ್ಷ ವರ್ಷ ಬರುವವರು ನಾವು, ದೇಣಿಗೆ ಕೊಡುವವರು ನಾವು, ಹಾಗಿರುವಾಗ ನಮ್ಮ ಪೂಜೆ ನೀವು ಮಾಡಬೇಕು, ಅದನ್ನು ಬಿಟ್ಟು ಯಾವಾಗಲೂ ಒಂದ್ಸಲ ಬಂದಿದ್ದವ್ರು ಇವರು, ಇವರಿಗೆ ಮನೆ ದೇವ್ರ ದೇವಸ್ಥಾನ ಎಲ್ಲಿದೆ ಅಂತಲೇ ಗೊತ್ತಿಲ್ಲ, ಅಂಥವ್ರ ಪೂಜೆ ನೀವು ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಆಗ ನಟರಾಜ ಹೇಳ್ತಾನೆ, ಅಮ್ಮ ಕಾತ್ಯಾಯಿನಿ ನೋಡು, ದೇಣಿಗೆ ಕೊಡೋದು ನೀನು ಒಬ್ಬಳೇ ಅಲ್ಲ, ಇಲ್ಲಿ ಊರಿನವ್ರು ಸಾವಿರಾರು ಜನ ದೇಣಿಗೆ ಕೊಡ್ತಾರೆ. ಏನು ದೇವಸ್ಥಾನ ನೀನು ಕಟ್ಟಿದ್ಯಾ? ಮಾತಾಡ್ತಾಳೆ ನೋಡು, ಮಾತಾಡ್ತಾಳೆ ಅಂತ ಹೇಳ್ತಾರೆ. ಆಗ ಕಾತ್ಯಾಯನಿ ಹೇಳ್ತಾರೆ, ಸಾಕು ನಿಲ್ಲಿಸು, ಬಂದಿದ್ದೇ ಇವಾಗ, ಇಷ್ಟು ವರ್ಷದಲ್ಲಿ ಮನೆ ದೇವ್ರ ದೇವಸ್ಥಾನ ಎಲ್ಲಿದೆ ಅಂತ ನಿಮ್ಮ ಫ್ಯಾಮಿಲಿಗೆ ಗೊತ್ತಿಲ್ಲ, ಈಗ ಬಂದ್ಕೊಂಡು ಈ ರೀತಿ ಮಾತಾಡ್ತೀರಾ ಅಂತ ಹೇಳ್ತಾರೆ. ಆಗ ಅಯ್ಯನವ್ರು ಹೇಳ್ತಾರೆ, ನೋಡಿ ಅಮ್ಮ, ದೇವಸ್ಥಾನದಲ್ಲಿ ಜಗಳ ಮಾಡಬೇಡಿ, ನೋಡಿ ನಿಮ್ಗಿಂತ ಮುಂಚೆ ಅವರೇ ಬಂದರು, ಹಾಗಾಗಿ ಅವ್ರ ಪೂಜೆ ಮಾಡಿದ್ವಿ ಅಷ್ಟೇ ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ನೋಡಿ ಅಯ್ಯನವರೇ, ಏನಿದೆ ಅಂತ ಹೇಳಿ, ಯಾವ ದೇಣಿಗೆ ಕೊಡಬೇಕು ಅಂತೇಳಿ, ಯಾವ ಪೂಜೆ ಏನು ಎಲ್ಲನೂ ಹೇಳಿ, ಇಷ್ಟು ವರ್ಷ ನಾವು ಬರಲಿಲ್ಲ, ಅದರದ್ದೆಲ್ಲ ಇವಾಗ ಮಾಡ್ತೇವೆ, ದೇಣಿಗೆ ಎಷ್ಟು ಅಂತ ಹೇಳಿ ಅಯ್ಯನವರೇ ಅಂತ ಹೇಳ್ತಾರೆ. ಆಗ ಕಾತ್ಯಾಯನಿ ಹೇಳ್ತಾಳೆ, ಹೌದು ದೇಣಿಗೆ ಕೊಡೋ ಮುಖವ ಇದು ಅಂತ ಹೇಳ್ತಾಳೆ. ಆಗ ಶಂಕರಣ್ಣ ಹೇಳ್ತಾರೆ, ನೋಡಿ ಮುತ್ತಪ್ಪ, ಅದೆಲ್ಲ ಏನು ಬೇಡ, ಇನ್ನೀ ವರ್ಷ ವರ್ಷಕ್ಕೆ ಬಂದು ಪೂಜೆ ಪುನಸ್ಕಾರ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಾಣಿಕೆ ಕೊಡಿ ಸಾಕು ಅಂತ ಹೇಳ್ತಾರೆ. ಆಗ ಕಾತ್ಯಾಯನಿ ಹೇಳ್ತಾಳೆ, ವರ್ಷ ವರ್ಷ ಬರೋ ಮುಖವ ಇದು ಅಂತ ಹೇಳ್ತಾರೆ. ಆಗ ಅಯ್ಯನವ್ರು ಹೇಳ್ತಾರೆ, ಅಲ್ಲ ಕಾತ್ಯಾಯನಿಯವರು, ನೀವೇನು ವರ್ಷ ವರ್ಷಕ್ಕೆ ಬರ್ತೀರಾ? ಇಲ್ಲ ತಾನೇ, ನೀವು ಪೂಜೆ ಮಾಡಿ ಅಂತ ಹೇಳಿ ಕಾಲ್ ಮಾಡಿ ಹೇಳ್ತೀರಾ ತಾನೇ ಅಂತ ಹೇಳ್ತಾರೆ. ಆಗ ನಟರಾಜ ಹೇಳ್ತಾನೆ, ಓ ವರ್ಷ ವರ್ಷಕ್ಕೆ ಬರೋ ಮುಖ ನಿಂದ ಅಂತ ಕೇಳ್ತಾರೆ. ಆವಾಗ ಕಾತ್ಯಾಯನಿ, ಹೌದು ನಂದೆ, ಬೇಕಾದ್ರೂ ನೋಡ್ಕೋ ಅಂತ ಹೇಳ್ತಾರೆ. ಇನ್ನು ಅಯ್ಯನವ್ರು ಹೇಳ್ತಾರೆ, ಆಯಿತು ಬಿಡಿ ಅಮ್ಮ, ಬನ್ನಿ ನಿಮ್ಮ ಪೂಜೆ ಮಾಡ್ತೇವೆ ಅಂತ ಹೇಳಿ ಅವರ ಪೂಜೆ ಸಾಮಗ್ರಿಗಳನ್ನ ತಗೊಂಡೋಗಿ ಪೂಜೆ ಮಾಡ್ತಾರೆ. ಇನ್ನು ಕಾತ್ಯಾಯನಿ ಹೇಳ್ತಾರೆ, ನಿಮ್ಮದೆಲ್ಲ ಪೂಜೆ ಆಯ್ತಲ್ಲ, ಯಾಕೆ ಇಲ್ಲಿ ನಿಂತಿದ್ದೀರಾ, ಹೋಗಿ ಇಲ್ಲಿಂದ ಅಂತ ಹೇಳ್ತಾರೆ. ಇನ್ನು ಅವರೆಲ್ಲ ಸೀದಾ ಹೋಗ್ತಾರೆ. ಇನ್ನು ಅವ್ರ ದೇವಸ್ಥಾನಗಳನ್ನ ನೋಡಿಕೊಂಡು ಖುಷಿ ಪಡ್ಕೊಂಡು ಅಲ್ಲಿ ಸ್ವಲ್ಪ ಕೂತು ವಿಶ್ರಾಂತಿ ಪಡೆದು ದೇವಸ್ಥಾನ ಎಲ್ಲ ತಿರುಗ್ತಾ ಇರ್ತಾರೆ. ಇನ್ನು ಈ ಕಡೆ ಹರಿ ಮತ್ತು ಚಂದನ ತೋಟ ಗದ್ದೆ ಹೇಗಿದೆ ಅಂತ ನೋಡೋಣ ಅಂತ ಹೇಳ್ಕೊಂಡು ಬರ್ತಾ ಇರ್ತಾರೆ. ಆಗ ಚಂದನ ಸ್ಪೀಡಾಗಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆವಾಗ ಹರಿ
ಹೇಳ್ತಾನೆ, ರೀ ಇದೇನು ಬೆಂಗಳೂರಾ, ಈ ರೀತಿ ನಡ್ಕೊಂಡು ಹೋಗ್ತಿದ್ದೀರಾ, ಗದ್ದೆ ಕಣ್ರಿ, ಕಾಲು ಜಾರಿ ಕೆಳಗೆ ಬೀಳ್ತೀರಾ, ನೋಡಿ ಎಷ್ಟು ಕೆಸರಿದೆ ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾಳೆ, ನಂಗೆ ಗೊತ್ತಿದೆ ಹರಿ ಅವರೇ, ಚಿಕ್ಕಮಗಳೂರಲ್ಲಿ ಇದೇ ರೀತಿ ತೋಟ ಗದ್ದೆ ಎಲ್ಲ ಇತ್ತು ಗೊತ್ತಾ, ನಾನು ಸಣ್ಣವಳಿದ್ದಾಗ ಎಲ್ಲ ಕಡೆ ಓಡಾಡ್ತಿದ್ದೆ ಗೊತ್ತಾ ನಿಮಗೆ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಹೌದು ಚಿಕ್ಕಮಗಳೂರಲ್ಲಿ ಹೀಗೇನಿಲ್ಲ ಬಿಡಿ, ನನಗೆ ಗೊತ್ತಾಗ್ತಿಲ್ಲ, ನಾನು ಬಂದದೇ ಇವಾಗ, ನೀವು ನೋಡಿದ್ರೆ ಈ ರೀತಿ ಹೋಗ್ತಾ ಇದ್ದೀರಲ್ಲ ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾರೆ, ಹಾಗೇನೂ ಇಲ್ಲ, ನಂಗೆ ಗೊತ್ತಾಗುತ್ತೆ ಬಿಡಿ ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾರೆ, ಹರಿ ಅವರೇ, ನಾನೊಂದು ನಿಮ್ಮ ಜಾಗಕ್ಕೆ ಕರ್ಕೊಂಡು ಹೋಗ್ತೇನೆ, ಅಲ್ಲಿಗೆ ನೀವು ಬರ್ತೀರಾ ಅಂತ ಕೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಏನು, ನೀವು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀರಾ, ಅದು ನನ್ನನ್ನು? ಅಲ್ಲ ರೀ, ನಾವು ಬಂದದ್ದೇ ನಿನ್ನೆ, ನನಗೇ ಸರಿಯಾಗಿ ಇಲ್ಲಿ ಜಾಗ ಗೊತ್ತಿಲ್ಲ, ಅಂಥದ್ರಲ್ಲಿ ನಿಮಗಿಲ್ಲಿ ಯಾವ ಜಾಗ ಗೊತ್ತಿದೆ ಅಂತ ನನ್ನ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳ್ತಿದ್ದೀರಾ, ಎಲ್ಲಿಗೆ ಹೋಗಬೇಕು ನೀವು ಅಂತ ಹೇಳ್ತಾನೆ. ಆವಾಗ ಚಂದನ ಹೇಳ್ತಾರೆ, ನೋಡಿ ಅದೆಲ್ಲ ಏನೂ ಕೇಳಬೇಡಿ, ನಾನು ನಿಮ್ಮನ್ನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೇನೆ, ನೀವು ಅಲ್ಲಿಗೆ ಬರಬೇಕು ಅಷ್ಟೇ ಅಂತ ಹೇಳ್ತಾನೆ. ಆವಾಗ ಹರಿ ಹೇಳ್ತಾನೆ, ಆಯಿತು ರೀ ಬರ್ತೇನೆ, ಅದಕ್ಕಿಂತ ಮುಂಚೆ ನೋಡಿ ಈ ಜಾಗ ಎಷ್ಟು ಚೆನ್ನಾಗಿದೆ, ಎಷ್ಟು ಪ್ರಕೃತಿ ಎಷ್ಟು ಚೆನ್ನಾಗಿದೆ, ಎಷ್ಟು ಹಚ್ಚ ಹಸಿರಾಗಿದೆ, ಇದ್ರ ನಡುವೆ ನಾನು ನಿಮ್ಮದೊಂದು ಫೋಟೋ ತೆಗಿತೇನೆ ಅಂತ ಹೇಳ್ತಾನೆ. ಅದಕ್ಕೆ ಚಂದನ ಆಯಿತು ಅಂತ ಹೇಳ್ತಾರೆ. ಇನ್ನು ಫೋಟೋ ಎಲ್ಲ ತೆಗಿತಾರೆ, ಇನ್ನು ಚಂದನ ಸೆಲ್ಫಿ ಎಲ್ಲ ತೆಗಿತಾರೆ. ಆವಾಗ ಹರಿ ಅವಳ ಹೆಗಲ ಮೇಲೆ ಕೈ ಹಾಕ್ಲಿಕ್ಕೆ ಅಂತ ಬರ್ತಾರೆ. ಆವಾಗ ಚಂದನ ಹೇಳ್ತಾರೆ, ರೀ ಕೈ ಇಳಿಸ್ರಿ ಅಂತ ಹೇಳ್ತಾರೆ. ಇನ್ನು ಚಂದ ಮಾಡಿ ಎಲ್ಲರೂ ಸೆಲ್ಫಿ ಎಲ್ಲ ತೆಗಿತಾರೆ. ಇನ್ನು ಹರಿ ಹೇಳ್ತಾನೆ, ಆಯ್ತು ರೀ ಬನ್ನಿ ಹೋಗೋಣ, ಯಾವುದೋ ಜಾಗ ಅಂದ್ರಲ್ಲ, ಬನ್ನಿ ಕರ್ಕೊಂಡೋಗಿ, ನಾನು ಕೂಡ ನೋಡ್ತೀನಿ ಯಾವ ಜಾಗ ಅಂತ ಹೇಳಿ ಅಂತ ಹೋಗ್ತಾನೆ. ಇನ್ನು ಚಂದನ ಒಂದು ಹಲಸಿನ ಮರದ ಹತ್ರ ಹರಿಯನ್ನು ಕರ್ಕೊಂಡು ಬರ್ತಾನೆ. ಆವಾಗ ಹರಿ ಹೇಳ್ತಾನೆ, ಅಲ್ಲ ರೀ ಜಾಗ ತೋರಿಸ್ತೇನಂತ ಹೇಳಿ ಹಲಸಿನ ಮರ ಹತ್ರ ಕರ್ಕೊಂಡು ಬಂದಿದ್ದೀರಾ, ನಿಮಗೆ ಈ ಮರದ ಹಣ್ಣಂದರೆ ತುಂಬಾ ಇಷ್ಟನಾ ಅಂತ ಕೇಳ್ತಾರೆ. ಆಗ ಚಂದನ ಹೇಳ್ತಾರೆ, ನನಗೆ ಈ ಮರ ಅಂದರೆ ಇಷ್ಟನೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಮರ ನಿಮ್ಮ ಬೇರು ಅಂತ ಹೇಳ್ತಾಳೆ. ಆವಾಗ ಹರಿ ಹೇಳ್ತಾನೆ, ಏನು, ಈ ಮರ ನಮ್ಮ ಬೇರ ಅಂದರೆ ಏನು ಹೇಳ್ತಿದ್ದೀರಾ ನೀವು ಅಂತ ಹೇಳ್ತಾರೆ. ಆವಾಗ ಚಂದನ ಹೇಳ್ತಾರೆ, ಹೌದು, ಈ ಮರ ಯಾವುದು ಗೊತ್ತಾ ಅಂತ ಹೇಳಿ ಫ್ಲ್ಯಾಶ್ ಬ್ಯಾಕ್ ಹೇಳ್ತಾಳೆ. ಆ ಫ್ಲ್ಯಾಶ್ ಬ್ಯಾಕಲ್ಲಿ ನಟರಾಜ ಫುಲ್ಲು ಟೈಟಾಗಿ ಕುಡಿದು ಅದೇ ಮರನ ಹಿತ್ಕೊಂಡು ಅಳ್ತಾ ಇರ್ತಾನೆ. ಆವಾಗ ಮುತ್ತು ಅಲ್ಲಿಗೆ ಬರ್ತಾನೆ, ಅಪ್ಪ ಏನು ಮಾಡ್ತಿದ್ದೀರಾ, ಯಾಕೆ ಅಳ್ತಿದ್ದೀರಾ ಅಂತ ಹೇಳ್ತಾನೆ. ಆವಾಗ ಅಲ್ಲೇ ಚಂದನ ಬರ್ತಾಳೆ. ಚಂದನ ಯೋಚನೆ ಮಾಡ್ಕೊಂಬರ್ತಾರೆ, ಅಲ್ಲ ಯಾರೋ ಇಲ್ಲಿ ಅಳ್ತಾ ಇರೋ ಸೌಂಡ್ ಬರ್ತಿದೆಯಲ್ಲ, ಯಾರದು ಅಂತ ಹೇಳಿ ನೋಡ್ತಾಳೆ. ಆವಾಗ ಅಲ್ಲಿ ನಟರಾಜ ಮರ ಹಿಡ್ಕೊಂಡು ಅಳ್ತಾ ಇರ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಅಲ್ಲ ಅಂಕಲ್ ಯಾಕೆ ಈ ಮರ ಹಿಡ್ಕೊಂಡು ಈ ರೀತಿ ಅಳ್ತಾ ಇದ್ದಾರೆ, ಏನಾಗಿದೆ, ಯಾಕೆ ಅವ್ರು ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಅವರಿಬ್ರು ಏನು ಮಾತಾಡ್ತಾರೆ ಅಂತ ಹೇಳ್ಕೊಂಡು ನೋಡ್ತಾ ಇರ್ತಾಳೆ. ಇನ್ನು ಮುತ್ತು ಹೇಳ್ತಾನೆ, ಅಪ್ಪ ಯಾಕಪ್ಪ ಇಲ್ಲಿ ಅಳ್ತಾ ಇದೆಯಾ, ಯಾವ ಮರ ಇದು, ಈ ಮರ ಹಿಡ್ಕೊಂಡು ಯಾಕೆ ಈ ರೀತಿ ಅಳ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ನಟರಾಜ ಹೇಳ್ತಾನೆ, ಮುತ್ತು ನಂಗೆ ಸಮಾಧಾನ ಮಾಡಬೇಡ ಕಣೋ ಮುತ್ತು, ಈ ಮರ ಯಾರು ಗೊತ್ತಾ, ನಿಮ್ಮ ಅಮ್ಮ ಕಣೋ, ನಿಮ್ಮ ಅಮ್ಮ 30 ವರ್ಷಗಳ ಹಿಂದೆ ನಟ್ಟಿರೋ ಮರ ಕಣೋ, ಅವಳ ಜೊತೆ ಭಾಳ ಯೋಗ ನಂಗಿಲ್ಲ, ನಿಮ್ಮ ಅಮ್ಮ ಕಣೋ, ನಂಗೆ ತುಂಬಾ ಎಣಿಸ್ತಿದ್ದಾಳೆ ಕಣೋ ನಿಮ್ಮ ಅಮ್ಮ ಹೇಳ್ಕೊಂಡು ಆ ಮರನ ಹಿಡ್ಕೊಂಡು ತುಂಬಾ ಅಳ್ತಾ ಇರ್ತಾನೆ. ಆಗ ಮುತ್ತುಗೂ ತುಂಬ ಬೇಜಾರಾಗ್ತದೆ. ಇದನ್ನು ನೋಡಿ ಚಂದನಂಗೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅದನ್ನೆಲ್ಲ ಚಂದನ ಹರಿಗೆ ಹೇಳ್ತಾಳೆ. ಆವಾಗ ಹರಿ ಹೇಳ್ತಾರೆ, ಏನು, ಇದು ನಮ್ಮ ಅಮ್ಮ ನಟ್ಟಿರೋ ಮರನ ಹೇಳ್ಕೊಡು. ಹರಿ ಅಂತೂ ತುಂಬಾ ದುಃಖಿತನಾಗ್ತಾನೆ. ಹರಿಗೆ ಅವ್ರ ಅಮ್ಮ ಆ ಮರ ನಟ್ಟಿರೋ ವಿಷಯ ಗೊತ್ತಾಗಿ ತುಂಬಾ ಆ ಮರ ಹಿಡ್ಕೊಂಡು, ಅಮ್ಮ ಬೇಕು ರೀ, ಈ ಮರ ಅಮ್ಮ ನಟ್ಟಿರೋದಲ್ಲ, ಈ ಮರದಲ್ಲಿ ಅಮ್ಮನ ಸ್ಪರ್ಶ ಇದೆ ಹೇಳ್ಕೊಂಡು ತುಂಬಾ ದುಃಖಿತನಾಗ್ತಾನೆ. ಆವಾಗ ಚಂದನ ಅವನನ್ನು ತನ್ನ ಹೆಗಲ ಮೇಲೆ ಮಲಗಿಸ್ಕೊಂಡು ಅವಳಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಇನ್ನೇನಾಗುತ್ತೆ, ಚಂದನಗೆ ಹರಿ ಮೇಲೆ ಪ್ರೀತಿ ಮೂಡುತ್ತಾ, ಅಥವಾ ಮಹಿಮನ ಪ್ರೀತಿ ಮುತ್ತು ಗೊತ್ತಾಗುತ್ತಾ, ಭಾರತಿ ಮತ್ತು ಮುತ್ತು ನಡುವಿನ ಸಂಬಂಧ ಭಾರತಿ ಗಂಡನಿಗೆ ಗೊತ್ತಾಗುತ್ತಾ, ಕಾತೇನಿ ಏನಾದರೂ ತೊಂದರೆ ಮಾಡ್ತಾಳ, ಎಲ್ಲನೂ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.